ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಆದರೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಒತ್ತಡಕ್ಕೆ ಇನ್ನೂ ಯಾವುದೇ ರೀತಿಯ ವೈಯಕ್ತಿಕ ಕಾರಣಕ್ಕೂ ಕೂಡ ಹಲವಾರು ಕೌಟುಂಬಿಕ ಕಲಹದ ಕಾರಣಕ್ಕೂ ಅಪ್ಪ ಅಮ್ಮ ಹಾಗೂ ಇನ್ನುಳಿದ ಕುಟುಂಬದ ವೃದ್ಧರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡುವ ಮಕ್ಕಳ ನಡುವೆ ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ವೃದ್ಧ ಜೀವಿಗಳಿಗೆ ಸಿಹಿ ನೀಡುವ ಮೂಲಕ ಅವರಿಗೆ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಮಾನವೀಯತೆಯಿಂದ ಮೆರೆದಿದ್ದಾರೆ. ಹಾಗಾದರೆ ಈ ವ್ಯಕ್ತಿ ಯಾರು ತಿಳಿಯಬೇಕಾದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಹೌದು, ಈ ದೃಶ್ಯದಲ್ಲಿ ಕಾಣುತ್ತಿರುವ ವ್ಯಕ್ತಿ ಹೆಸರು ಮಂಜುನಾಥ್ ಹೆಬ್ಸೂರ್ ಎಂದು ನವ ಯುವಕ ಅಷ್ಟೇ ಅಲ್ಲ, ಯುವ ರಾಜಕಾರಣಿ. BJP ಪಕ್ಷದಲ್ಲಿ ಗುರುತಿಸಿಕೊಂಡು ಇವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಳ್ಳುತ್ತಿರುವುದು ಇವರ ಸಮಾಜ ಸೇವೆಯನ್ನು ಎತ್ತಿ ತೋರುತ್ತಿದೆ. ಎಲ್ಲರೂ ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿಗಳಲ್ಲಿ ಆಚರಣೆ ಮಾಡಿಕೊಂಡು ಕುಣಿದು ಕುಪ್ಪಳಿಸುವುದು ಸರ್ವೇ ಸಾಮಾನ್ಯ. ಆದರೆ ಈ ಯುವ ರಾಜಕಾರಣಿ ತಮ್ಮ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಮಾಡಿಕೊಳ್ಳುವ ಮೂಲಕ ತಮ್ಮ ಸಾಮಾಜಿಕ ಸೇವೆಯನ್ನು ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಇಂದು ಸಹ ಇವರು ತಮ್ಮ 34ನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಮೈತ್ರಿ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ. ಈಗ ನನಗೆ ಅವರು ಮಂಜು ಹೆಬ್ಸೂರ್ ಅವರು ಸಮಾಜ ಸೇವಕರಾದಂಥವ್ರು, ನಮ್ಮ ಮೈತ್ರಿ ಆಶ್ರಮಕ್ಕೆ ಬೇಕಾದವರು ಹಾಗೂ ನಮ್ಮ ಮೈತ್ರಿ ಆಶ್ರಮಕ್ಕೆ ನಮ್ಮೆಲ್ಲರ ವತಿಯಿಂದ ಮೊಮ್ಮಗಿದ್ದಂಗೆ ಅವರು ಇಲ್ಲಿ ಸಮಾಜ ಸೇವೆ ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿಯಾಗಿದೆ. ತಮ್ಮ ಬರ್ತಡೇ, ತಮ್ಮ ಮಕ್ಕಳ ಬರ್ತಡೇ, ಅವರೆಲ್ಲ ಬರ್ತಡೇಗಳು ತಮ್ಮ ದೋಸ್ತರು ಎಲ್ಲರೂ ಯಾವ ಬರ್ತಡೇ ಇದ್ದರೂ ನಮ್ಮ ಆಶ್ರಮಕ್ಕೆ ಬಂದು ಮಾಡ್ಕೊತಾರೆ. ಅವ್ರು ಬಂದು ಹೋಗೋದು ನೋಡಿ ನಮ್ಮ ಮೊಮ್ಮಕ್ಕಳು ನೆನಪಾಗ್ತಾ ಇದೆ. ಅವ್ರು ಬಂದು ನೋಡಿ ಅವ್ರು ನಮ್ಮ ಮೊಮ್ಮಕ್ಕಳನ್ನ ಕಾಣ್ತೀವಿ. ಅದರೊಳಗೆ ಸಮಾಜ ಸೇವೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ದೇವರು ಅವ್ರಿಗೆ ಅಷ್ಟು ಐಶ್ವರ್ಯ ಆಯುಷ್ಯನ ಕೊಟ್ಟು ಚೆನ್ನಾಗಿಲ್ಲಿ ಅವ್ರ ಮನೆ ಕುಟುಂಬದವ್ರು ಎಲ್ಲರಿಗೂ ದೇವ್ರು ಚೆನ್ನಾಗಿಲ್ಲ ಅಂತೇಳಿ. ಏನೇನು ರೀತಿ ಕೊಡುಗೆಯನ್ನು ಕೊಡ್ತಾರೆ ದೇವರು ನಿಮ್ಮ ಆಶ್ರಮಕ್ಕೆ? ನಮ್ಮ ಆಶ್ರಮಕ್ಕೆ ಅವರು ಏನ್ರ ಊಟ ಅಂತ ಕೊಡ್ತಾರೆ, ಬಟ್ಟೆ ಬರಿ ಅಂತ ಕೊಡ್ತಾರೆ. ನಮ್ಗೆ ಏನು ಕೊರತೆ ಐತೆ ಅಂತ ಕೇಳ್ಕೊಂಡು ಹೋಗಿ ನಮ್ಗೆ ಇಂಥದಿಲ್ರಿ ಅಂತಂದ್ರೆ ಆಗ ಕೊಟ್ಟು ಕಳಿಸ್ತಾರೆ. ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ತಮ್ಮ ಇಡೀ ಜೀವನವನ್ನೇ ತಮ್ಮ ಮಕ್ಕಳಕ್ಕಾಗಿ ಉದ್ಧಾರಕ್ಕಾಗಿ ಮೀಸಲಿಟ್ಟು ಜೀವನದ ಸರ್ವಸಾಮಾನ್ಯ ತ್ಯಾಗ ಮಾಡಿದ ಎಷ್ಟೋ ತಂದೆ ತಾಯಂದಿರು ಕಣ್ಣೀರು ಒರೆಸುವ ಚಿಕ್ಕ ಪ್ರಯತ್ನವನ್ನು ಮಂಜುನಾಥ್ ಹೆಬ್ಸೂರ್ ಅವರು ಮಾಡಿದ್ದಾರೆ. ಬೆಳೆಬಾಳ್ರಿ. ನಾನು ಇಲ್ಲಿ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತೀನಿ ಮತ್ತು ಇಲ್ಲೇ ಮುಕ್ತ ಮಿಷನ್ ಗಮನಗಟ್ಟೆ ಅಂತೇಳಿ ಸೂಪರ್ಡೆಂಟ್ ಇದ್ದಾರೆ. ಅವರು ಇವತ್ತು ಸ್ವಲ್ಪ ಅವ್ರ ತಾಯಿಯವ್ರ ದಿನ ಇತ್ತು, ಅಲ್ಲಿ ಊರಿಗೆ ಹೋಗ್ಯಾರ. ಅದೇ ಥರನಾಗಿ ನಮ್ಗೆ ಬೇಕಾದಂಥ ಮಂಜಣ್ಣ ಹೆಬ್ಸೂರ್ ಅವರು ಇಲ್ಲೇ ಸುಮಾರು 4-5 ವರ್ಷ ಆಯಿತು. ನಾ ಬಂದಿಂದ ಅನ್ಕರ್ ಕಂಟಿನ್ಯೂ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬರ್ತಾರ್ರಿ. ಬಂದು ನಮ್ಮ ವೃದ್ಧರನ್ನ ಆರೋಗ್ಯ ಕ್ಷೇಮ ಸಮಾಚಾರ ಕೇಳ್ತಾರ. ಅವ್ರಿಗೇನಾರ ಕುಂದು ಕೊರತೆ ಆದ್ರೆ ನೋಡ್ಕೊಂತಾರ. ಸ್ವತಃ ತಮ್ಮ ಕಾರ್ ತಗೊಂಡ್ ಬಂದು ಹಂಗೇನಾರ ಅವ್ರ ಅನಿಸಿಕೆ ಇಲ್ಲ ಅಂತ ನಮ್ಗ ಹೋಗಂತ ಹೇಳ್ತಾರ. ಅದರ ಪರವಾಗಿ ಮಂಜಣ್ಣ ಹೆಬ್ಸೂರ್ ಅವ್ರಿಗೆ ಇವತ್ತ 26/5/2024 34ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಮೈತ್ರಿ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮತ್ತು ನಮ್ಮ ವೃದ್ಧರಿಗೆ ಬಟ್ಟೆ, ಹೆಣ್ಮಕ್ಳಿಗೆ ಸೀರೆ, ಗಂಡ್ಮಕ್ಳಿಗೆ ದೋತ್ರ, ಅಂಗಿ, ವಸ್ತ್ರ ಇವನ್ನೆಲ್ಲ ಧರಿಸಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಮನೆತನಕ್ಕೆ ಶುಭ ಕೋರ್ಲಿ ಎಂದು ಬೇಡಿಕೊಳ್ತೀನಿ. ಮೈತ್ರಿ ವೃದ್ಧಾಶ್ರಮಕ್ಕೆ ನಾವು ಕಳೆದ 5-6 ವರ್ಷದಿಂದ ಸೇವೆ ಮಾಡ್ಕೊಂತ ಬಂದಿದ್ದೇವೆ.
ಈ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಒಂದು ವಿಶೇಷವಾಗಿ ಒಂದು ಏನಾದರೂ ಕೊಡುಗೆ ಕೊಡಬೇಕಂತ ಅನ್ಕೊಂಡಾಗ ಅವರಿಗೆ ಇಲ್ಲಿರುವಂಥ ತಾಯಂದರಿಗೆ ಅಪ್ಪಂದರಿಗೆ ಬಟ್ಟೆ ಕೊಡಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅದೇ ರೀತಿಯಾಗಿ ಅದರ ಮುಂಚೆನೇ ಒಂದು 2 ದಿವಸ ಮುಂಚೆನೇ ಬಟ್ಟೆ ತಂದು ಕೊಟ್ಟರೆ ಅವರು ನನ್ನ ಹುಟ್ಟುಹಬ್ಬದಿಂದ ಹಾಕೊಂಡು ಖುಷಿ ಪಡ್ತಾರೆ. ಆ ಖುಷಿಯನ್ನು ನಾನು ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಅನ್ಕೊಂಡು ಅವ್ರಿಗೆ 2 ದಿವಸ ಮುಂಚೆನೇ ಬಟ್ಟೆ ತಂದು ಕೊಟ್ವಿ. ಹೆಣ್ಮಕ್ಳಿಗೆ ಸಾರಿ ತಂದು ಕೊಟ್ವಿ, ಗಂಡು ಮಕ್ಕಳಿಗೆ ಪಂಚೆ, ಶಾಲು, ನೆಹರು ಶರ್ಟ್ ತಂದು ಕೊಟ್ವಿ. ಅದೇ ರೀತಿ ಅವರು ಕೂಡ ರೆಡಿಯಾಗಿ ಬಹಳ ವಿಜೃಂಭಣೆಯಿಂದ ಇವತ್ತು ರೆಡಿಯಾಗಿ ನಿಂತಾರ. ಅದನ್ನು ನೋಡಿ ನಮಗೂ ಕೂಡ ಬಹಳ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ಈಗಿನ ಕಾಲದ ಯುವಕರು ಒಂದು ಪಬ್ಬು ಪಾರ್ಟಿ ಆದು ಅಂತ ಹೇಳಿ ಹೋಗ್ತಾ ಇರುವಾಗ ನಾವು ಕಳೆದ 5-6 ವರ್ಷದಿಂದ ನಮ್ಮ ಗೆಳೆಯರ ಬಳಗ ಅಥವಾ ನಮ್ಮ ಸ್ನೇಹಿತರು, ನಮ್ಮ ಜೊತೆಗಿರುವಂತಹ ಹುಡುಗರು ಎಲ್ಲರೂ ಈಗ ಮೈತ್ರಿ ವೃದ್ಧಾಶ್ರಮ ಕಡೆ ಒಲವು ತೋರಿಸ್ತಾ ಇರ್ತಾರಲ್ಲ. ಅಂದ್ರೆ ನಮ್ಮ ಹುಟ್ಟುಹಬ್ಬ ಕೂಡ ಇಲ್ಲೇನೆ ಮಾಡ್ಕೋಬೇಕಂತ ಅನ್ಕೊಂಡಾಗ ಎಲ್ಲರೂ ಇಲ್ಲೇನೆ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಹಂಗ ಈಗಿನ ಯುವಕರು ಇಂಥ ಕೆಟ್ಟ ಹಾದಿಯಲ್ಲಿ ಹೋಗ್ಬಿಟ್ಟ. ಯಾಕಂದ್ರೆ ಇಲ್ಲಿರುವಂತಹ ಜನ ಅವ್ರಿಗೆ ಎಲ್ಲಾನು ಐತೆ, ಮನಿ ಇದೆ, ಮಠ ಇದೆ, ಸಿಕ್ಕಾಪಟ್ಟಿ ಆಸ್ತಿ ಐತೆ, ಬಟ್ ಅವರಿಗೆ ಪ್ರೀತಿ ಇಲ್ಲ ಅಂತ ಹೇಳಿ ಇಲ್ಲಿ ಬಂದಾರ. ಸೊ ಕೆಲವೊಂದಿಷ್ಟು ಯುವಕರು ಅದನ್ನ ಬಿಟ್ಟು ಬೇರೆ ಬೇರೆ ವೇದಾಗಿ ಹೋಗ್ತಾ ಇದಾರ. ಅವ್ರಿಗೆ ನಾವೊಂದು ಏನು ಸಂದೇಶ ಹೇಳ್ಬೇಕಂತಂದ್ರೆ ಅವನ್ನೆಲ್ಲಾನು ಬಿಟ್ಟು ಇಂತಹ ವೃದ್ಧಾಶ್ರಮಗಳಿಗೆ ಭೇಟಿ ಕೊಡ್ರಿ. ಭೇಟಿ ಕೊಟ್ಟ ಅವ್ರಿಗೇನು ನೀವು ಕೊಡೋದು ಬೇಕಾಗಿಲ್ಲ, ಅವ್ರಿಗೇನು ಯಾವುದೇ ರೀತಿಯ ಸಹಾಯ ಮಾಡಬೇಕಾಗಿಲ್ಲ. ಬಂದು ಅವ್ರ ಜೊತೆ ಒಂದು ಅರ್ಧ ತಾಸು ಟೈಮ್ ಕಳೆದ್ರೆ ಸಾಕು, ಅವ್ರು ಖುಷಿಯಿಂದ ನಿಮ್ಮ ಜೊತೆಗೆ ನಲುತ್ತಾರ. ಅವರನ್ನ ನೀವು ಖುಷಿ ಪಡಿಸಿದ್ರಂದ್ರೆ ಅದ ನಿಮ್ಗೆ ಪುಣ್ಯ ಅಂತ ಹೇಳಿ ನಾನು ಅನ್ಕೊಂತೀನಿ. ಒಟ್ಟಿನಲ್ಲಿ ಒಂದು ವಿಶೇಷವಾಗಿ ಇವತ್ತಿನ ಹುಟ್ಟುಹಬ್ಬವನ್ನು ನಾವು ಆಚರಿಸ್ಕೊಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಸ್ವಚ್ಛ ಮನಸ್ಸಿನ ಯುವ ನಾಯಕರು ಬೆಳೆದರೆ ಭವ್ಯ ಭಾರತವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ನೊಂದ ಜೀವನಕ್ಕೆ ಸಹಾಯ ಮಾಡುವ ಯುವ ರಾಜಕಾರಣಿಯ ಅದು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಮ್ಮ ವಾಹಿನಿಯಿಂದ ಸಹ ಮಂಜುನಾಥ್ ಹೆಬ್ಸೂರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಇವರಿಗೆ ಸಾಕಷ್ಟು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ.